ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನೀವು ಈಸ್ ಉಪಯೋಗಿಸಿ ಹೇಳುವಂಥ ವಾಕ್ಯಗಳನ್ನು ಕಲಿತೀರ. ವಾಕ್ಯಗಳನ್ನು ಆದಷ್ಟು ಪ್ರಾಕ್ಟೀಸ್ ಮಾಡಿ, ನಂತರ ನಿಮ್ಮ ಡೈಲಿ ಲೈಫಲ್ಲಿ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಈ ವಾಕ್ಯಗಳನ್ನು ಉಪಯೋಗಿಸಿ. ನೀವು ಎಷ್ಟು ಹೆಚ್ಚು ಉಪಯೋಗಿಸ್ತೀರಾ ಅಷ್ಟು ಬೇಗ ನಿಮ್ಮ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೇ ನೋಡ್ಬೋದು. ನಿಮಗೆ ಈ ರೀತಿಯ ವೀಡಿಯೋಸ್ ಇಷ್ಟವಾಗೋದಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರು ಇಂಗ್ಲೀಷ್ ಕಲಿತಾ ಇದ್ದಾರೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಇವಾಗ ಶುರು ಮಾಡೋಣ. ಈಸ್ ಉಪಯೋಗಿಸ್ಕೊಂಡು ಹೇಳುವಂಥ ವಾಕ್ಯಗಳು. He is my friend. He is my friend. ಏನು ಹಾಗಂದರೆ ಅವನು ನನ್ನ ಸ್ನೇಹಿತ. He is kind. He is kind. Kind ಅಂದ್ರೇನು? ದಯಾಳು. ಅವನು ದಯಾಳು. He is nice. He is nice. ಅವನು ಒಳ್ಳೆಯವನು. She is a wonderful person. She is a wonderful person. ಅವಳು ಬಹಳ ಒಳ್ಳೆಯ ವ್ಯಕ್ತಿ. Wonderful person. He is not well. He is not well. ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. He is sick. Not well ಅಂತ ಕೂಡ ಹೇಳ್ಬೋದು, ಇಲ್ಲ sick ಅಂತ ಕೂಡ ಹೇಳ್ಬೋದು. ಅವನಿಗೆ ಆರೋಗ್ಯ ಸರಿಯಿಲ್ಲ ಅಥವಾ ಅವನಿಗೆ ಹುಷಾರಿಲ್ಲ ಅಂತ. He is not well or he is sick. He is smart. He is smart. ನೋಡಿ, ಸ್ಮಾರ್ಟ್ ಅಂದರೆ ಒಂದು ಜಾಣ ಅಂತ ಒಂದು ಅರ್ಥ. ಸ್ಮಾರ್ಟಾಗಿ ಯೋಚನೆ ಮಾಡೋರು. ಇನ್ನೊಬ್ಬರು ಸ್ಮಾರ್ಟಾಗಿ ಕಾಣಿಸೋರು. ಅವನು ಲಕ್ಷಣವಾಗಿದ್ದಾನೆ ಅಂತ ಕೂಡ ನಾವು ಹೇಳ್ಬೋದು. ಹಿ ಸ್ಮಾರ್ಟ್. ಹಾಗಾಗಿ ಸ್ಮಾರ್ಟ್ ಅಂದರೆ ಎರಡು ಅರ್ಥ ಇದೆ. ಜಾಣ ಅಂತ ಒಂದು ಅರ್ಥ, ಇನ್ನೊಂದು ಅಂದರೆ ನೋಡೋದಕ್ಕೆ ಸ್ಮಾರ್ಟ್ ಆಗಿರೋದು, ಲಕ್ಷಣವಾಗಿದ್ದಾನೆ ಅಂತ. ಶಿ ಈಸ್ ಕ್ರೈಯಿಂಗ್. ಶಿ ಈಸ್ ಕ್ರೈಯಿಂಗ್ ಅಂದರೆ ಅವಳು ಅಳುತ್ತಿದ್ದಾಳೆ. ಶಿ ಈಸ್ ಅಪ್ಸೆಟ್. ಶಿ ಈಸ್ ಅಪ್ಸೆಟ್. ಅವಳು ಅಸಮಾಧಾನಗೊಂಡಿದ್ದಾಳೆ. ಶಿ ಈಸ್ ಕ್ವಿಕ್. ಶಿ ಈಸ್ ಕ್ವಿಕ್ ಅಂದರೆ ಅವಳು ಬೇಗನೆ ಕೆಲಸ ಮಾಡ್ತಾಳೆ, ಕ್ವಿಕ್ ಆಗಿದ್ದಾಳೆ ಅವಳು. ಶಿ ಈಸ್ ಅ ಸ್ಟೂಡೆಂಟ್. ಶಿ ಈಸ್ ಅ ಸ್ಟೂಡೆಂಟ್. ಅವಳು ಒಬ್ಬಳು ವಿದ್ಯಾರ್ಥಿ. ಹಿ ಈಸ್ ಆಬ್ಸೆಂಟ್. ಹಿ ಈಸ್ ಆಬ್ಸೆಂಟ್. ಅವನು ಇವತ್ತು ಬಂದಿಲ್ಲ. ಹಿ ಈಸ್ ಆನ್ ದ ವೇ. ಹಿ ಈಸ್ ಆನ್ ದ ವೇ. ಅವನು ಬರ್ತಾ ಇದ್ದಾನೆ. ಶಿ ಈಸ್ ಪ್ಲೇಯಿಂಗ್ ವೆರಿ ವೆಲ್. ಶಿ ಈಸ್ ಪ್ಲೇಯಿಂಗ್ ವೆರಿ ವೆಲ್. ಅವಳು ತುಂಬ ಚೆನ್ನಾಗಿ ಆಡ್ತಿದ್ದಾಳೆ. ಶಿ ಈಸ್ ದ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಕ್ಲಾಸ್. ಶಿ ಈಸ್ ದ ಬೆಸ್ಟ್ ಸ್ಟೂಡೆಂಟ್ ಆಫ್ ದ ಕ್ಲಾಸ್ ಅಂದರೆ ಅವಳು ತರಗತಿಯ ಅತ್ಯುತ್ತಮ ವಿದ್ಯಾರ್ಥಿನಿ. She is in the kitchen. She is in the kitchen. ಅವಳು ಅಡುಗೆ ಕೋಣೆಯಲ್ಲಿದ್ದಾಳೆ. ಅವಳು ಕಿಚನ್ನಲ್ಲಿದ್ದಾಳೆ. This is the least we can do. This is the least we can do. ಕಡಿಮೆ ಅಂದರೆ ನಾವು ಇಷ್ಟಾದರೂ ಮಾಡಬಹುದು. Time is precious. Time is precious. Precious ಅಂದ್ರೆ ಏನು? ಅಮೂಲ್ಯವಾದುದು. ಸಮಯ ಅಮೂಲ್ಯವಾದುದು. ಇಟ್ ಈಸ್ ನಾಟ್ ಈಸಿ. ಇಟ್ ಈಸ್ ನಾಟ್ ಈಸಿ. ಅದು ಸುಲಭ ಅಲ್ಲ. ಇಟ್ ಈಸ್ ಸೋ ಸಿಂಪಲ್. ಇಟ್ ಈಸ್ ಸೋ ಸಿಂಪಲ್. ಅದು ತುಂಬ ಸರಳ. ದಿಸ್ ಈಸ್ ಮೈ ಹೌಸ್. ದಿಸ್ ಈಸ್ ಮೈ ಹೌಸ್. ಇದು ನನ್ನ ಮನೆ.
ವಾವ್, ದಿಸ್ ಈಸ್ ಅ ಬ್ಯೂಟಿಫುಲ್ ಹೌಸ್. ವಾವ್, ದಿಸ್ ಈಸ್ ಅ ಬ್ಯೂಟಿಫುಲ್ ಹೌಸ್. ವಾ, ಇದು ತುಂಬ ಸುಂದರವಾದ ಮನೆ. ಇಟ್ ಈಸ್ ಟೂ ಲೇಟ್. ಇಟ್ ಈಸ್ ಟೂ ಲೇಟ್. ಈಗ ತುಂಬ ತಡವಾಯಿತು. ದ ಕಾಫಿ ಈಸ್ ಹಾಟ್. ದ ಕಾಫಿ ಈಸ್ ಹಾಟ್. ಕಾಫಿ ಬಿಸಿ ಇದೆ. ಇಟ್ ಈಸ್ ಕೋಲ್ಡ್ ಟುಡೇ. ಇಟ್ ಈಸ್ ಕೋಲ್ಡ್ ಟುಡೇ ಅಂದರೆ ಇವತ್ತು ಚಳಿ ಇದೆ. ದ ಫುಡ್ ಹಿಯರ್ ಈಸ್ ವೆರಿ ಗುಡ್. ದ ಫುಡ್ ಹಿಯರ್ ಈಸ್ ವೆರಿ ಗುಡ್ ಅಂದರೆ ಇಲ್ಲಿಯ ಆಹಾರ ತುಂಬ ಚೆನ್ನಾಗಿದೆ. ನೀವೊಂದು ಹೋಟೆಲ್ಗೆ ಹೋಗ್ತೀರಾ ಅಂದ್ಕೊಳ್ಳೋಣ ನಿಮ್ಮ ಫ್ರೆಂಡ್ ಜೊತೆ. ನಿಮ್ಮ ಫ್ರೆಂಡ್ ಫಸ್ಟ್ ಟೈಮ್ ಹೋಗ್ತಿರೋದು, ನೀವು ರೆಗ್ಯುಲರ್ ಆಗಿ ಹೋಗ್ತಿರ್ತೀರ. ಆವಾಗ ನೀವು ಈ ರೀತಿಯ ವಾಕ್ಯವನ್ನು ಅವರಿಗೆ ಹೇಳ್ಬೋದು. ಇಲ್ಲಿಯ ಫುಡ್ ತುಂಬ ಚೆನ್ನಾಗಿದೆ ಅಂತ ನೀವು ಅವರಿಗೆ ಹೇಳೋ ರೀತಿಯಲ್ಲಿ. ದಿಸ್ ಬುಕ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ದಿಸ್ ಬುಕ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈ ಪುಸ್ತಕ ತುಂಬ ಸ್ವಾರಸ್ಯಕರವಾಗಿದೆ. ದಿಸ್ ಈಸ್ ಮೈ ಫೇವ್ರೆಟ್ ಪ್ಲೇಸ್ ಇನ್ ದ ಸಿಟಿ. ದಿಸ್ ಈಸ್ ಮೈ ಫೇವ್ರೆಟ್ ಪ್ಲೇಸ್ ಇನ್ ದ ಸಿಟಿ. ಇದು ನಗರದಲ್ಲಿ ನನ್ನ ನೆಚ್ಚಿನ ಸ್ಥಳ. ಫೇವರೆಟ್ ಪ್ಲೇಸ್ ಅಂದರೆ ನೆಚ್ಚಿನ ಸ್ಥಳ. ಇನ್ ದ ಸಿಟಿ. ರಾಧಾ ಈಸ್ ಮೈ ಕ್ಲಾಸ್ಮೇಟ್. ರಾಧಾ ಈಸ್ ಮೈ ಕ್ಲಾಸ್ಮೇಟ್ ಅಂದರೆ ರಾಧಾ ನನ್ನ ಸಹಪಾಠಿ. ಮೋಹನ್ ಈಸ್ ಮೈ ಬ್ರದರ್. ಮೋಹನ್ ಈಸ್ ಮೈ ಬ್ರದರ್ ಅಂದರೆ ಮೋಹನ್ ನನ್ನ ತಮ್ಮ ಅಥವಾ ಅಣ್ಣ. ಬ್ರದರ್ ಅಂದರೆ ತಮ್ಮನೂ ಆಗ್ಬೋದು, ಅಣ್ಣನೂ ಆಗ್ಬೋದು. ಮೋಹನ್ ಈಸ್ ಮೈ ಬ್ರದರ್. ದ ಮೂನ್ ಈಸ್ ಇನ್ ದ ಸ್ಕೈ. ದ ಮೂನ್ ಈಸ್ ಇನ್ ದ ಸ್ಕೈ. ಚಂದ್ರನು ಆಕಾಶದಲ್ಲಿದ್ದಾನೆ. ಇಟ್ ಈಸ್ ಅ ವೆರಿ ಗುಡ್ ಐಡಿಯಾ. ಇಟ್ ಈಸ್ ಅ ವೆರಿ ಗುಡ್ ಐಡಿಯಾ. ಇದು ಬಹಳ ಒಳ್ಳೆಯ ಯೋಚನೆ. ಮೈ ಕಂಪ್ಯೂಟರ್ ಈಸ್ ನಾಟ್ ವರ್ಕಿಂಗ್. ಮೈ ಕಂಪ್ಯೂಟರ್ ಈಸ್ ನಾಟ್ ವರ್ಕಿಂಗ್. ನನ್ನ ಕಂಪ್ಯೂಟರ್ ಕೆಲಸ ಮಾಡ್ತಿಲ್ಲ. ವಿರಾಟ್ ಈಸ್ ಮೈ ಫೇವರೆಟ್ ಕ್ರಿಕೆಟರ್. ವಿರಾಟ್ ಈಸ್ ಮೈ ಫೇವರೆಟ್ ಕ್ರಿಕೆಟರ್ ಅಂದರೆ ವಿರಾಟ್ ನನ್ನ ನೆಚ್ಚಿನ ಕ್ರಿಕೆಟ್ ಆಟಗಾರ. ಮೈ ಮದರ್ ಇಸ್ ಅ ಗ್ರೇಟ್ ಕುಕ್. ಮೈ ಮದರ್ ಇಸ್ ಅ ಗ್ರೇಟ್ ಕುಕ್. ನನ್ನ ಅಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ದಿ ಎಕ್ಸಾಮ್ ಈಸ್ ಆನ್ ಮಂಡೇ. ದಿ ಎಕ್ಸಾಮ್ ಈಸ್ ಆನ್ ಮಂಡೇ. ಸೋಮವಾರ ಪರೀಕ್ಷೆ ಇದೆ. ಇಟ್ ಈಸ್ ಇನ್ ಮೈ ಬ್ಯಾಗ್. ಇಟ್ ಈಸ್ ಇನ್ ಮೈ ಬ್ಯಾಗ್. ಅದು ನನ್ನ ಬ್ಯಾಗ್ನಲ್ಲಿ ಇದೆ. ಇಟ್ಸ್ ಇನ್ ಮೈ ಬ್ಯಾಗ್. ದೀಪಾ ಈಸ್ ಆನ್ ಲೀವ್ ಟುಡೇ. ದೀಪಾ ಈಸ್ ಆನ್ ಲೀವ್ ಟುಡೇ ಅಂದರೆ ದೀಪಾ ಇವತ್ತು ರಜೆಯಲ್ಲಿದ್ದಾಳೆ. ಆನ್ ಲೀವ್ ಅಂದರೆ ರಜೆಯಲ್ಲಿ ಇರೋದು. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇದು ಬಹಳ ಮುಖ್ಯವಾದ ವಿಷಯ. ಇಟ್ ಈಸ್ ಸೋ ಸ್ವೀಟ್ ಆಫ್ ಯು. ಇಟ್ ಈಸ್ ಸೋ ಸ್ವೀಟ್ ಆಫ್ ಯು. ನೋಡಿ, ಇದು ನೀವು ಒಂದು ರೀತಿಯಲ್ಲಿ ಥ್ಯಾಂಕ್ಸ್ ಹೇಳುವಂಥದ್ದು. ನಿಮಗೆ ಯಾರಾದರೂ ಸಹಾಯ ಮಾಡಿದ್ರೆ ಅಥವಾ ನಿಮಗೆ ಏನಾದರೂ ಖುಷಿ ಅನಿಸಿದರೆ ಒಬ್ಬರು ಮಾಡಿರೋಂಥ ಕೆಲಸ ಅಥವಾ ನಿಮಗೇನಾದರೂ ಅವರು ಕಾಂಪ್ಲಿಮೆಂಟ್ ಕೊಟ್ಟರೆ, ಮೆಚ್ಚುಗೆಯನ್ನು ಸೂಚಿಸಿದರೆ ನೀವು ಈ ರೀತಿಯಲ್ಲಿ ಥ್ಯಾಂಕ್ ಯು ಹೇಳ್ಬೋದು. ಇಟ್ ಈಸ್ ಸೋ ಸ್ವೀಟ್ ಆಫ್ ಯು. ಒಂದು ರೀತಿಯಲ್ಲಿ ನೀವು ಥ್ಯಾಂಕ್ಸ್ ಹೇಳುವಂಥದ್ದು. ಇಟ್ ಈಸ್ ಓಕೆ. ಇಟ್ ಈಸ್ ಓಕೆ ಅಂದರೆ ಪರವಾಗಿಲ್ಲ. ಹಿ ಈಸ್ ನ್ಯೂ ಹಿಯರ್. ಹಿ ಈಸ್ ನ್ಯೂ ಹಿಯರ್ ಅಂದರೆ ಅವನು ಇಲ್ಲಿಗೆ ಹೊಸಬ. ಶಿ ಈಸ್ ಆನ್ ದ ಫೋನ್. ಶಿ ಈಸ್ ಆನ್ ದ ಫೋನ್. ಅವಳು ಫೋನ್ನಲ್ಲಿ ಮಾತನಾಡ್ತಿದ್ದಾಳೆ. ಹಿ ಈಸ್ ಇನ್ ಅ ಮೀಟಿಂಗ್. ಹಿ ಈಸ್ ಇನ್ ಅ ಮೀಟಿಂಗ್ ಅಂದರೆ ಅವನು ಒಂದು ಮೀಟಿಂಗ್ನಲ್ಲಿದ್ದಾನೆ.
ರಾಹುಲ್ is not only handsome but also intelligent. Rahul is not only handsome but also intelligent. ರಾಹುಲ್ ಸುಂದರವಾಗಿರೋದು ಮಾತ್ರ ಅಲ್ಲ, ಅವನು ಬುದ್ಧಿವಂತ ಕೂಡ. This is mine. This is mine. ಇದು ನನ್ನದು. The weather is good. The weather is good. ಅಂದರೆ ಹವೆ ಚೆನ್ನಾಗಿದೆ. ಈಗ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. Who is he? Who is he? ಅವನು ಯಾರು? What is your name? ಬಹಳ ಕಾಮನ್ ಆದಂತಹ ಪ್ರಶ್ನೆ. What is your name? ನಿನ್ನ ಹೆಸರೇನು? Where is she? Where is she? ಅವಳು ಎಲ್ಲಿದ್ದಾಳೆ? Who is that? Who is that? ಅದು ಯಾರು? What is it? What is it? ಅದು ಏನು? How is he? How is he? ಅವನು ಹೇಗಿದ್ದಾನೆ? How is that possible? How is that possible? ಅದು ಹೇಗೆ ಸಾಧ್ಯ? Is she married? Is she married? ಅವಳಿಗೆ ಮದುವೆ ಆಗಿದೆಯಾ? Is it good? Is it good? ಅದು ಚೆನ್ನಾಗಿದೆಯಾ? Is she your sister? Is she your sister? ಅವಳು ನಿನ್ನ ಸಹೋದರಿಯಾ? Is he your friend? Is he your friend? ಅವನು ನಿನ್ನ ಸ್ನೇಹಿತನಾ? Is everything okay? Is everything okay? ಎಲ್ಲ ಸರಿಯಾಗಿದೆಯಾ? Is it okay? Is it okay? ಅಂದರೆ ಒಂದು ಅರ್ಥ ಪರವಾಗಿಲ್ವಾ ಅಂತ, ಇನ್ನೊಂದು ಸರಿಯಾಗಿದೆಯಾ ಅಂತ. ಇದೆರಡು ಅರ್ಥದಲ್ಲಿ ನಾವು is it okay ಅಂತ ಕೇಳಬಹುದು. Is he coming? Is he coming? ಅವನು ಬರ್ತಿದ್ದಾನಾ? Is she all right? Is she all right? ಅಂದರೆ ಅವಳು ಚೆನ್ನಾಗಿದ್ದಾಳಾ ಅಥವಾ ಅವಳು ಸರಿಯಾಗಿದ್ದಾಳಾ ಅಂತ, ಅಂದರೆ ಅವಳು ನಾರ್ಮಲ್ ಆಗಿದ್ದಾಳಾ? Is she all right? What time is it? What time is it? ಅಂದರೆ ಈಗ ಸಮಯ ಎಷ್ಟು? Where is he now? Where is he now? ಅವನು ಈಗ ಎಲ್ಲಿದ್ದಾನೆ? Isn't it too early? Isn't it too early? ತುಂಬ ಬೇಗ ಆಗಲಿಲ್ವಾ? What is the problem? What is the problem? ಏನು ತೊಂದರೆ? Is there a problem? Is there a problem? ಏನಾದರೂ ತೊಂದರೆ ಇದೆಯಾ? Where is my phone? Where is my phone? ನನ್ನ ಫೋನ್ ಎಲ್ಲಿದೆ? Who is your best friend? Who is your best friend? ನಿನ್ನ ಅತ್ಯುತ್ತಮ ಗೆಳೆಯ ಯಾರು? Is it over? Is it over? ಅಂದರೆ ಆಯ್ತಾ ಅಥವಾ ಮುಗೀತಾ ಅನ್ನುವ ಅರ್ಥ. Is this yours? Is this yours? ಇದು ನಿನ್ನದಾ? ಇದು ನಿನ್ನದಾ? ಇದಿಷ್ಟು ನಾವು ಇವತ್ತು ಈಸ್ ಉಪಯೋಗಿಸ್ಕೊಂಡು ಕಲಿತಾ ಇರುವಂಥ ವಾಕ್ಯಗಳನ್ನು ಓದ್ಕೊಳ್ಳಿ, ಬರೆದಿಟ್ಕೊಳ್ಳಿ, ನಂತರ ಆದಷ್ಟು ಪ್ರಾಕ್ಟೀಸ್ ಮಾಡಿ. ನಂತರ ನಿಮಗೆ ರಿಯಲ್ ಲೈಫಲ್ಲಿ ಎಲ್ಲಿ ಅಗತ್ಯ ಇದೆಯೋ ಅಲ್ಲಿ ಮಾತನಾಡೋದಕ್ಕೆ ಉಪಯೋಗಿಸಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ, ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.